ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ವೈಕುಂಠ ಏಕಾದಶಿಯ ಬಗ್ಗೆ ನನಗೆ ತುಂಬ ಜನ ಕ್ಲೈಂಟ್ ಮೆಸೇಜ್ ಮಾಡಿದರು. ಏನಾದರೂ ವಿಶೇಷ, ಯಾಕಾಗಿ ನಾವು ಉಪವಾಸ ಇರಬೇಕು ಅಂತ. ಹಾಗಾಗಿ ಒಂದು ಚಿಕ್ಕ ಕಥೆಯನ್ನೇ ನಾನು ವೈಕುಂಠ ಏಕಾದಶಿ ಹೇಗೆ ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ನೋಡಿ, ಪುರಾತನ ಕಾಲದಲ್ಲಿ ಮುರ ಎಂಬುವ ಒಬ್ಬ ರಾಕ್ಷಸನಿರ್ತಾನೆ. ಆ ರಾಕ್ಷಸ ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ ಅಂದರೆ, ಹೋಮ ಯಜ್ಞಾದಿಗಳನ್ನು ಭೂಲೋಕದಲ್ಲಿ ಮಾಡೋದಕ್ಕೆ ಋಷಿಗಳಿಗೆ ಬಿಡ್ತಾ ಇರಲ್ಲ. ಹಾಗೆ ದೇವಾನುದೇವತೆಗಳನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇರಲ್ಲ. ತುಂಬ ಉಪಲಾಟವನ್ನು ಕೊಡ್ತಾ ಇರ್ತಾನೆ. ಇದರಿಂದ ಬೇಸತ್ತ ಋಷಿ ಮುನಿಗಳು, ದೇವಾನುದೇವತೆಗಳೆಲ್ಲರೂ ಒಟ್ಟಿಗೆ ಸೇರಿ ಮಹಾವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ವಿಷ್ಣು, ಈ ಥರ ಆಗಿದೆ, ಭೂಲೋಕದಲ್ಲಿರುವಂತಹ ಮುರ ಎಂಬುವ ರಾಕ್ಷಸನಿಂದ ನಮಗೆ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ. ಇದಕ್ಕೆಲ್ಲ ಒಂದು ಪರಿಹಾರವನ್ನು ಕೊಡು, ಮುಕ್ತಿಯನ್ನು ಕೊಡು ಭಗವಂತ, ನಮ್ಮಿಂದ ಇರ್ಲಿಕ್ಕಾಗ್ತಾ ಇಲ್ಲ, ನಿನ್ನ ಜಪಾತಪಗಳನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ ಅಂತ ಕೇಳಿದಾಗ ಮಹಾವಿಷ್ಣುವು ಮುರ ಎಂಬುವ ರಾಕ್ಷಸನೊಡನೆ ಯುದ್ಧವನ್ನು ಮಾಡಿ